رقم 4. ನೋಡಿ ಇಲ್ಲಿ ವಿ ಗಾಟ್ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ. 2,500 ಊಟ ಮಾಡಿ ಬಾಗ್ಲ ಅಂದರೆ ಹುಡುಗಿರೋ ಫೋಟೋ ತಗೊಂಡು ಕುಂತಿದ್ದೆ. ಹಾಯ್ ಫ್ಯಾಮ್, ನಾವಿದ್ದೀವಿ ಇವತ್ತು ಟೈಗರ್ ಏರೋ ರೆಸ್ಟೋರೆಂಟು. ಇದು ಸೌತ್ ಇಂಡಿಯಾದಲ್ಲೇ ಮೊದಲ ಫ್ಲೈಟ್ ತೆಂಬು ರೆಸ್ಟೋರೆಂಟು. ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾವು ಫಸ್ಟು 100 ರೂಪಾಯಿ ಕೊಟ್ಟು ಪಾಸ್ ತಗೋಬೇಕು. ಹಾಯ್ ಸರ್, ಚೆನ್ನಾಗಿದ್ದೀರಾ? ರಿಕ್ವೆಸ್ಟ್ ಮಾಡಕ್ಕೆ ಮಾಡಿಲ್ಲ ನಾನು. ಅದೇ ಗೊತ್ತಾಯ್ತು. ರೆಸ್ಪಾನ್ಸ್ ಹೆಂಗೈತೆ? ಜನಗಳು ಬರ್ತಾ ಇದ್ದಾರಾ? ಅದೇ ಚೆನ್ನಾಗಿ ನಡೀತು ವಿಡಿಯೋ ನಿಮ್ಮದು. ಇಲ್ಲ, ನೀವು ಬನ್ನಿ. ಹೊರಗಡೆ ಯಾವ ರೀತಿ ಇರುತ್ತೆ ನೀವೇ ನೋಡ್ಬೋದು. ಒಳ್ಳೆ ಡಿಸೈನ್ ಮಾಡಿದ್ದಾರೆ, ಒಳ್ಳೆ ಚೇರ್ಸು ಟೇಬಲ್ ಹಾಕಿದ್ದಾರೆ. ವಿಂಡೋ ಸೀಟ್ ಕೂಡ ಇದೆ. ವಿಂಡೋ ಸೀಟ್ ಕುತ್ಕೊಂಡು ಊಟ ಮಾಡ್ಬೋದು. Attention, ladies and gentlemen, welcome to Tiger Aero Restaurant. All enjoy. Hi, hello, namaskara, namaskara Bengaluru, namaskara Karnataka. ಹೇಗಿದ್ದೀರಾ ಎಲ್ಲರೂ? ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಜಾಲಿ ಜಾಲಿ, ಎಲ್ಲ ಜಾಲಿ. ಜಾಲಿ ಜಾಲಿ ಜೋಬೆಲ್ಲ ಖಾಲಿ. ಯೂಟ್ಯೂಬರ್ ಅಲ್ಲ, ಫೋಟೋಗ್ರಾಫರ್. ಶರತ್ ಪಾಟ್ರೆ ಫೋಟೋಗ್ರಾಫರ್ ಆಗ 10 ರೂಪಾಯಿ ಒಂದು ಫೋಟೋ 360 ತೆಗೆದು ವಾಟ್ಸಪ್ ನಂಬರ್ ಇಸ್ಕೊ. ಮಧ್ಯೆ ಇರೋದು ಇಬ್ರು, ಆಮೇಲೆ ಕಳಿಸೋ. ಫ್ಲೈಟ್ ಒಳಗಡೆ ಪೈಲಟ್ ರೂಮ್ ಕೂಡ ಇದೆ. ನಾವು ಕೂಡ ಪೈಲಟ್ಗಳು ಆಗ್ಬೋದು. ಬಟ್ ಏನು ಮಾಡ್ತೀರಾ, ಗಾಡಿ ಆರಲ್ಲ ಅಷ್ಟೇ. ಫ್ಲೈಟ್ ಆರಲ್ಲ, ಅಲ್ಲೇ ನಿಂತ್ಕೊಳುತ್ತೆ. ಸುಮ್ಮನೆ ಅದು ಇದು ಬಟನ್ಗಳನ್ನ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಅಷ್ಟೇ. ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇವ್ರ ಎಲ್ಲೋ ಮ್ಯಾಂಗೋ, ಸ್ಟ್ರಾಬೆರಿ, ಚಾಕ್ಲೇಟ್. ಇದು ಪಪ್ಪು. ಎಸ್ ಬ್ರೋ, ವೆಲ್ಕಮ್ ಟು ಆರ್ಟ್ ಆಫ್ ಕೂರ್ ಕೆಫೆ. ಕೂರ್ ಕೆಫೆ ಬ್ರೋ? ಹೌದು. ಸಿ ಇಯರ್ ಯು ಹ್ಯಾವ್ ಲೋಗೋ ಇಯರ್. ಟೈಗರ್ ಇನ್ ಬೆಂಗಳೂರು. ಏನು ಹೆಸರು ನಿಮ್ಮದು? ಪ್ರದೀಪ್. ಯು ಹ್ಯಾವ್ ಯುವರ್ ಚಾನಲ್? ಎಸ್. ಏನು? ಶರತ್ ಸ್ಟೋರೀಸ್. ಶರತ್ ಸ್ಟೋರೀಸ್. ಇಟ್ಸ್ ಅ ಕಾಫಿ ಎಕ್ಸ್ಪೀರಿಯನ್ಸಿಂಗ್ ಸೆಂಟರ್. ಇಲ್ಲಿ ವಿ ಆರ್ ಟ್ರೈಂಗ್ ಟು ಗಿವ್ ಯು ವೆರೈಟೀಸ್ ಆಫ್ ಕಾಫಿ ಫ್ರಮ್ ಕೂರ್ಗ್. ಕೂರ್ಗ್ ಒಂದಲ್ಲ, ವಿ ಗೆಟ್ ಕಾಫಿ ಫ್ರಮ್ ಆಲ್ ಓವರ್ ದ ಕಂಟ್ರಿ. ಆಯಿತಾ? ವಿ ಆರ್ ಬೇಸಿಕ್ಲಿ ಎಜುಕೇಟಿಂಗ್ ಅಬೌಟ್ ಕಾಫಿ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಗಿವ್ ಯು ಕಾಫಿ ಇನ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. So you can order your coffee there and we will serve you inside. So if you see the menu, you just think it's all no complete education about coffee. ಎಕ್ಸಾಮ್ಸ್ ಇದ್ದಾಗ ಬಂದು ಕುತ್ಕೊಂಡಾಗ ಅದು ಎಕ್ಸ್ಟ್ರಾ, ಅದು ಬೇರೆ. ಟೀ ನೋಡಿ ಇಲ್ಲಿ ವಿ ಗಾಟ್ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ. 2,500. ಅದು ಸೆನ್ಸರಲ್ಲಿ ಓಪನ್ ಆಗಲ್ಲ. ನೀನೇ ಮ್ಯಾನುವಲ್ ಓಪನ್ ಆಗಿದ್ರೆ ಸೆನ್ಸರ್ ಥರ ವರ್ಕ್ ಆಗುತ್ತೆ. ಸೆನ್ಸರ್ ಥರ ವರ್ಕ್ ಮಾಡ್ತಾರೆ. ಬ್ಯಾಟ್ರಿ ಬರ್ತಾರೆ ನೀಟಾಗಿ ಕರೆಕ್ಟಾಗಿ ಫಸ್ಟೇ ಅಂತ ಅವರು ಎಲ್ಲ ಹೋಗಿ ಬಂದಿರ್ತಿಲ್ಲ. ಬೇಸಿ ಇದು ಸೂಪ್ ನೋಡ್ಲ, ಚಿಕನ್ ಸೂಪ್ ಅಂತ ನಾವೆಲ್ಲ ನಾವೇ ತಿಂತೀವಿ. ಹೆವಿದೆ ರೇಟ್. ಚಿಕನ್ ಬೇಕು. ಏನು ಚಿಕನ್ ತಿಂತಿಲ್ಲ ಪಾಪ, ವೆಜಿಟೇರಿಯನ್. ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ವೆಜಿಟೇರಿಯನ್.
ನಾನು ಹಂಗೆ ಆಗ್ತೀನಿ. ಹಾಕು, ಯಾರು ಮನೆ ಭಯ ಪಡ್ತೀನಿ. ನಮ್ಮ ಮನೆ ಬಿಟ್ಟು ಎಲ್ಲೋದ್ರು ನನಗೆ ಭಯ ಇಲ್ಲ. ಇದು ಅರ್ಧ ಹಾಕಿರೆ ಇದು 1 ವಾರ ಎಲ್ಲ ಸ್ಟಾರ್ಟ್ ಆಗಿ. ಫ್ರೈಡ್ ರೈಸು, ಚಿಕನ್ ಫ್ರೈಡ್ ರೈಸ್ 180 ಅಂತೆ, ವೆಜ್ ಫ್ರೈಡ್ ರೈಸು 150 ಪರವಾಗಿಲ್ಲ ಕಣೋ, ಇವತ್ತು ಜಾಸ್ತಿ ಆಗ್ತದೆ. ಪಿಜ್ಜಾ ಬೇರೆ ಮಾಡ್ತಾರೆ. ಫ್ಲೈಟ್ ಒಳಗಡೆ ಊಟ ಮಾಡಿಲ್ಲ ಅಂದರೆ ಇನ್ನೊಂದು ಫ್ಲೋರ್ ಕೂಡ ಇದೆ ಊಟ ಮಾಡೋಕ್ಕೆ ಅಂತಲೇ. ಇಲ್ಲಿಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಫ್ಲೈಟ್ ಒಳಗಡೆ ಹೋಗಬೇಕು ಅಂದರೆ ₹100 ಫಸ್ಟು ಬೋರ್ಡಿಂಗ್ ಪಾಸ್ ತೊಗೋಬೇಕು. ವಿತೌಟ್ ಬೋರ್ಡಿಂಗ್ ಪಾಸು ನಾವು ಒಳಗಡೆ ಹೋಗೋಕ್ಕಲ್ಲ. ಬೋರ್ಡಿಂಗ್ ಪಾಸ್ ತಗೊಂಡು ಒಳಗಡೆ ಹೋಗಿ ಅಲ್ಲಿ ಊಟ ಮಾಡ್ಬೋದು. 12 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಯಾವುದೇ ಬೋರ್ಡಿಂಗ್ ಪಾಸ್ ಇಲ್ಲ. ಅದರ ಮೇಲೆ ಈಚ್ ಪರ್ಸನ್ಗೆ ಬೋರ್ಡಿಂಗ್ ಪಾಸ್ ಇರುತ್ತೆ, ₹100 ಕೊಟ್ಟು ಬೇಕಾದರೆ ಇಲ್ಲಿ ಊಟ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಬೋರ್ಡಿಂಗ್ ಪಾಸ್ ಅವಶ್ಯಕತೆ ಇಲ್ಲ. ಇಲ್ಲಿ ಬಿಲ್ ಏನಾಗುತ್ತೆ ಅದು ಮಾತ್ರ ಮಾಡ್ಬೋದು. ಅನ್ಸುತ್ತೆ ಅಲ್ವಾ? ಇಲ್ಲಿ ಮಕ್ಕಳು ಆಡೋಕ್ಕೆ ಬಿಡೋದು, ಇಲ್ಲಿ ಕಣ್ಣಂಟಿ ಮಾಡ್ಕೊಳ್ಳೋದು ಊಟ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ವಿಸಿಟ್ ಮಾಡಿದ್ರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.